ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ. ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ಏಪ್ರಿಲ್ ಮಾಸದಲ್ಲಿ ಗ್ರಹಗಳ ಗೋಚಾರ ಪ್ರಭಾವ ಸಂಚಾರ 12 ರಾಶಿಗಳಿಗೆ ಫಲಗಳನ್ನು ತಿಳಿಸ್ತಾ ಇದ್ದೀನಿ. ಗ್ರಹಗಳಲ್ಲಿಯೇ ಮುಖ್ಯ ಗ್ರಹವಾದಂತಹ ಸೂರ್ಯ ಗ್ರಹ ಮೀನರಾಶಿಯಲ್ಲಿ ಮೇಷರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಚೈತನ್ಯ ಗ್ರಹ ಬೆಳಕಿನ ಗ್ರಹ ಮೇಷರಾಶಿ ಉಚ್ಚ ಸ್ಥಾನವನ್ನು ಪ್ರವೇಶ ಮಾಡ್ತಾ ಇರುವುದು ಈ ಮಾಸದಲ್ಲಿ ವಿಶೇಷ ಆಗಿದೆ. ಬುಧ ಗ್ರಹ 10ನೇ ದಿನಾಂಕದವರೆಗೆ ಕುಂಭರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಆನಂತರ ಮೀನರಾಶಿಯನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡಲಿದ್ದು, 30ನೇ ದಿನಾಂಕ ಮೇಷರಾಶಿಯನ್ನು ಪ್ರವೇಶ ಮಾಡಿ ಬುಧ ಗ್ರಹ ಮೇಷರಾಶಿಯಲ್ಲಿ ಸಂಚಾರ ಆರಂಭ ಮಾಡಲಿದ್ದು, ಏಪ್ರಿಲ್ ಮಾಸದಲ್ಲಿ ಕುಂಭರಾಶಿ, ಮೀನರಾಶಿ, ಮೇಷರಾಶಿ ಈ 3 ರಾಶಿಯಲ್ಲಿ ಬುಧ ಗ್ರಹದ ಸಂಚಾರ ಆಗಲಿದ್ದು, ಶುಕ್ರ ಗ್ರಹ ಏಪ್ರಿಲ್ ಮಾಸದ 19ನೇ ದಿನಾಂಕದವರೆಗೆ ಮೇಷರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಆನಂತರ ವೃಷಭ ರಾಶಿ ಸ್ವರಾಶಿಯನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡುವುದು ವಿಶೇಷ ಆಗಿದೆ. ಕುಜಗ್ರಹ ಮೀನರಾಶಿಯಲ್ಲಿ ಶನಿಗ್ರಹದ ಸಂಯೋಗದಲ್ಲಿ ಮಾಸಪೂರ್ಣ ಸಂಚಾರ ಮಾಡಲಿದ್ದು, ಗುರುಗ್ರಹ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಮೀನರಾಶಿಯಲ್ಲಿ ಶನಿಗ್ರಹದ ಸಂಚಾರ ಆಗ್ತಾ ಇದ್ದು, ಕುಂಭರಾಶಿಯಲ್ಲಿ ರಾಹುಗ್ರಹದ ಸಂಚಾರ ಆಗಲಿದ್ದು, ಕೇತು ಗ್ರಹದ ಸಂಚಾರ ಸಿಂಹ ರಾಶಿಯಲ್ಲಿ ಆಗಲಿದ್ದು, ಈ ಗ್ರಹಗಳ ಸಂಚಾರ ಈ ರಾಶಿಗಳಲ್ಲಿ 12 ರಾಶಿಗಳಿಗೆ ಯಾವ ಪ್ರಭಾವವನ್ನು ಮಾಡಲಿವೆ ಅನ್ನೋದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಮಕರ ರಾಶಿಯವರಿಗೆ ಏಪ್ರಿಲ್ ಮಾಸದಲ್ಲಿ ರಾಶ್ಯಾಧಿಪತಿ ಶನಿಗ್ರಹ ತೃತೀಯ ಸ್ಥಾನ ಮೀನ ರಾಶಿಯಲ್ಲಿ ಕುಜಗ್ರಹದೊಂದಿಗೆ ಸೂರ್ಯಗ್ರಹದೊಂದಿಗೆ ಸಂಚಾರ ಮಾಡೋದ್ರಿಂದ ಈ ಪಾಪಗ್ರಹಗಳು ತೃತೀಯ ಸ್ಥಾನದಲ್ಲಿ ಬಲಗೊಳ್ಳೋದ್ರಿಂದ ನಿಮ್ಮ ಎಫರ್ಟ್ ಅನ್ನ ಸೂಚಿಸ್ತವೆ. ಯಾವುದೇ ಕೆಲಸ ಕಾರ್ಯಗಳಿಗೆ ಬಹಳ ಧೈರ್ಯದಿಂದ ಪ್ರಯತ್ನವನ್ನ ಪಡುವಂತಹ ಪ್ರಭಾವವನ್ನ ಈ ಗ್ರಹಗಳು ತೃತೀಯ ಸ್ಥಾನದಲ್ಲಿ ಮಾಡಲಿದ್ದು, ತೃತೀಯ ಸ್ಥಾನಕ್ಕೆ ಸಂಬಂಧಪಟ್ಟಂತಹ ವಿಷಯಗಳಲ್ಲಿ ನೀವು ಎಚ್ಚರಿಕೆಯಿಂದ ಹೆಜ್ಜೆ ಇಡುವಂತೆ, ಎಚ್ಚರಿಕೆಯಿಂದ ವರ್ತಿಸುವಂತೆ ಈ ಗ್ರಹಗಳ ಪ್ರಭಾವ ಆಗಲಿದೆ. ಅಂದರೆ ಈ ಸ್ಥಾನದಲ್ಲಿ 20 ದಿನಗಳ ಕಾಲ ಬುಧ ಗ್ರಹ ನೀಚ ಆಗಿ ಸಂಚಾರ ಮಾಡೋದ್ರಿಂದ ಬಹಳ ಎಚ್ಚರಿಕೆಯಿಂದ ವರ್ತಿಸ್ತೀರಾ. ಈ ಸ್ಥಾನದಲ್ಲಿ ಈ ಗ್ರಹ ನೀಚ ಆಗಿ ಸಂಚಾರ ಈ ಬಹುಗ್ರಹಗಳೊಂದಿಗೆ ಅಂದರೆ ಕುಜ, ಸೂರ್ಯ, ಶನಿ ಗ್ರಹಗಳು ಈ ಪಾಪಗ್ರಹಗಳೊಂದಿಗೆ ಸಂಚಾರ ಮಾಡೋದ್ರಿಂದ ನೀವು ಕೆಲವು ವಿಷಯಗಳಲ್ಲಿ ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕಾಗುತ್ತೆ. ಬರವಣಿಗೆಯ ವಿಷಯದಲ್ಲಿ ಆಗಬಹುದು, ನಿಮ್ಮ ಕಮ್ಯುನಿಕೇಶನ್ ಮಾಡುವಂತಹ ಸಂಪರ್ಕವನ್ನು ಹೊಂದುವಂತಹ ವಿಷಯದಲ್ಲಿ ಫ್ರೆಂಡ್ಸ್ ಜೊತೆ ಆಗ್ಬಹುದು, ಇನ್ನೊಬ್ಬರ ಪರಿಚಯದಲ್ಲಿ ಆಗಬಹುದು. ಈ ವಿಷಯದಲ್ಲಿ ಬಹಳ ಎಚ್ಚರಿಕೆಯನ್ನು ನೀವು ತೆಗೆದುಕೊಳ್ಬೇಕು. ಒಪ್ಪಂದಗಳಲ್ಲಿಯೂ ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು. ಯಾವುದೇ ಒಂದು ಅಗ್ರಿಮೆಂಟ್ ಮಾಡಿಕೊಳ್ಳುವಾಗಲೂ ಆ ವಿಷಯವನ್ನ ಸರಿಯಾಗಿ ಪರಿಶೀಲಿಸಬೇಕಾಗುತ್ತೆ. ಇಲ್ಲವಾದಲ್ಲಿ ಈ ಮಾಸದಲ್ಲಿ ನೀವು ಇದನ್ನ ಮಾಡಿಕೊಳ್ಳದೆ ಮೇ ಮಾಸಕ್ಕೆ ಇದನ್ನ ಮುಂದಕ್ಕೆ ಹಾಕಬಹುದು. ಈ ರೀತಿ ಮಾಡಿಕೊಳ್ಳೋದ್ರಿಂದ ಕೆಲವು ವಿಷಯಗಳು, ಕೆಲವು ಸಮಸ್ಯೆಗಳಿಂದ ಅವಾಯ್ಡ್ ಮಾಡಿಕೊಳ್ಳಬಹುದು. ನಿಮ್ಮ ಉದ್ಯೋಗ ಸಂಬಂಧಪಟ್ಟಂತೆ ದಶಮ ಸ್ಥಾನಾಧಿಪತಿಯಾದಂತಹ ಶುಕ್ರನ ಪ್ರಭಾವದಲ್ಲಿ ಶುಕ್ರ ಗ್ರಹ ಚತುರ್ಥ ಸ್ಥಾನದಿಂದ ದಶಮ ಸ್ಥಾನವನ್ನ ವೀಕ್ಷಣೆ ಮಾಡಲಿದ್ದು, ನಿಮ್ಮ ಉದ್ಯೋಗ ಜಯವನ್ನ ಈ ಗ್ರಹ ಪ್ರಭಾವವನ್ನ ಮಾಡುತ್ತಾರೆ. ಈ ದಶಮ ಸ್ಥಾನಕ್ಕೆ ಬಹುಗ್ರಹಗಳ ದೃಷ್ಟಿಯು ಬೀಳ್ತಾ ಇದೆ. ಅಂದರೆ ಚತುರ್ಥ ಸ್ಥಾನದಿಂದ ಶುಕ್ರ ಗ್ರಹ ವೀಕ್ಷಣೆ ಮಾಡಲಿದ್ದು, ಸೂರ್ಯಗ್ರಹ ವೀಕ್ಷಣೆ ಮಾಡಲಿದ್ದು ಮತ್ತು ಷಷ್ಠ ಸ್ಥಾನದಿಂದ ಗುರುಗ್ರಹ ವೀಕ್ಷಣೆ ಮಾಡಲಿದ್ದು, ತೃತೀಯ ಸ್ಥಾನದಿಂದ ಕುಜಗ್ರಹ ವೀಕ್ಷಣೆ ಮಾಡಲಿದ್ದು, ದ್ವಿತೀಯ ಸ್ಥಾನದಿಂದ ರಾಹುಗ್ರಹದ ವೀಕ್ಷಣೆಯು ದಶಮ ಸ್ಥಾನಕ್ಕೆ ಪಂಚಗ್ರಹಗಳ ವೀಕ್ಷಣೆ ಆಗೋದ್ರಿಂದ ನಿಮಗೆ ಕೆಲವು ವಿಷಯಗಳಿಂದ ಅವಕಾಶಗಳು ಬರ್ಬೋದು. ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಅವಕಾಶವು ಬರ್ಬೋದು. ದಶಮ ಸ್ಥಾನಕ್ಕೆ ಬಹುಗ್ರಹಗಳ ದೃಷ್ಟಿಯು ಇರೋದ್ರಿಂದ ಆ ರಾಶಿ ಕರ್ಮಸ್ಥಾನಾಧಿಪತಿಯು ಆ ಸ್ಥಾನವನ್ನ ದೃಷ್ಟಿಸೋದ್ರಿಂದ
ಅಂದ್ರೆ ನಿಮ್ಮ ಪ್ರಯತ್ನ ಒಬ್ಬರದು ಒಂದೇ ರೀತಿ ಪ್ರಯತ್ನ ಇರೋದಿಲ್ಲ, ಅನೇಕ ರೀತಿಯ ಪ್ರಯತ್ನಗಳನ್ನ ಅನೇಕರು ಪಡ್ತಾ ಇರ್ತೀರ. ಹಾಗಾಗಿ ಇಲ್ಲಿ ಬಹುಗ್ರಹಗಳ ದೃಷ್ಟಿ ಇರೋದ್ರಿಂದ ಇಂಥದ್ದೇ ವಿಷಯದಲ್ಲಿ ನಿಮಗೆ ಸಕ್ಸಸ್ ಸಿಗುತ್ತೆ ಅನ್ನೋದನ್ನ ಇಲ್ಲಿ ತಿಳಿಸೋದು ಕಷ್ಟ. ಯಾಕಂದ್ರೆ ನಿಮ್ಮ ಪ್ರಯತ್ನಕ್ಕೆ ತಕ್ಕಂತೆ ಯಶಸ್ಸು ದೊರೆಯಲಿದೆ. ಇನ್ನು ಲಾಭ ಸ್ಥಾನವನ್ನ ಈ ಗ್ರಹ 19ನೇ ದಿನಾಂಕದ ನಂತರದಲ್ಲಿ ದೃಷ್ಟಿಸ್ತಾರೆ. ಪಂಚಮ ಸ್ಥಾನದಿಂದ ನಿಮ್ಮ ಪ್ರಯತ್ನಗಳಿಗೆ ಲಾಭದ ಫಲವನ್ನು ಪಡೆದುಕೊಳ್ತೀರಾ. ಆದರೆ ಧನಾಭಿವೃದ್ಧಿಯ ಸಂಬಂಧಪಟ್ಟಂತೆ ಏರಿಳಿತಗಳು ಇದ್ದೇ ಇರುತ್ತೆ, ಬರುವ ಹಣಕ್ಕೆ ಅಡೆತಡೆಗಳು ಇದ್ದೇ ಇರುತ್ತೆ. ಯಾಕಂದ್ರೆ ದ್ವಿತೀಯ ಸ್ಥಾನದಲ್ಲಿ ರಾಹು ಗ್ರಹದ ಸಂಚಾರವು ಆಗ್ತಾ ಇರೋದ್ರಿಂದ ಒಂದಿನ ಬಂದ್ರೆ ಒಂದಿನ ಬರೋದಿಲ್ಲ. ಈ ರೀತಿ ಈ ಧನಸ್ಥಾನದಲ್ಲಿ ರಾಹುವಿನ ಪ್ರಭಾವವು ಆಗ್ತಾ ಇದೆ ಮತ್ತು ಕುಟುಂಬದಲ್ಲಿ ಸಮಸ್ಯೆಗಳು ಇರುತ್ತೆ. ಕುಟುಂಬ ಸ್ಥಾನದಲ್ಲಿ ರಾಹು ಗ್ರಹ ಸಂಚಾರ, ಆ ಸ್ಥಾನಾಧಿಪತಿ ಬಹುಗ್ರಹಗಳ ಒಂದು ಸಂಯೋಗದಲ್ಲಿ ಶನಿಗ್ರಹ ಸಂಚಾರವು ಆಗ್ತಾ ಇರೋದ್ರಿಂದ, ಆದರೂ ಇಷ್ಟೆಲ್ಲ ಸಮಸ್ಯೆಗಳು ಇದ್ದರೂ ಮನೆಯ ವಾತಾವರಣದಲ್ಲಿ ಏನೋ ಮನಸ್ಸಿಗೆ ಸಂತೋಷ, ಮನೆಯಲ್ಲಿ ಏನಾದರೂ ಸಂತೋಷದ ಘಟನೆಗಳು ನಡಿಬಹುದು, ಮನೆಯಲ್ಲಿ ಶುಭ ಕಾರ್ಯ ನಡಿಬಹುದು, ಮನೆಯ ವಾತಾವರಣದಲ್ಲಿ ತಾಯಿಯ ಸಹಕಾರ ನಿಮಗೆ ಸಿಗಬಹುದು, ತಾಯಿಯೊಂದಿಗೆ ಸಂತೋಷವಾಗಿರಬಹುದು. ಯಾಕೆಂದ್ರೆ ಚತುರ್ಥ ಸ್ಥಾನದಲ್ಲಿ ಶುಕ್ರ ಗ್ರಹದ ಸಂಚಾರ ಆಗ್ತಾ ಇರೋದ್ರಿಂದ ಪಂಚಮಾಧಿಪತಿಯಾಗಿ ಮತ್ತು ದಶಮಾಧಿಪತಿಯಾಗಿ ಚತುರ್ಥ ಸ್ಥಾನದಲ್ಲಿ ಸಂಚರಿಸುವಾಗ ಆ ಸ್ಥಾನಕ್ಕೆ ಸಂಬಂಧಪಟ್ಟಂತಹ ಫಲಗಳನ್ನು ನೀಡ್ತಾರೆ. ವಾಹನ ಅಭಿವೃದ್ಧಿ, ವಾಹನವನ್ನು ತೆಗೆದುಕೊಳ್ಳುವವರಿಗೆ ಅಥವಾ ಅದನ್ನು ಅಲಂಕರಿಸುವವರಿಗೆ ಮತ್ತು ಭೂಮಿ ಆಗ್ಬಹುದು, ಮನೆ ಆಗ್ಬಹುದು, ಇದರ ಯೋಜನೆಗಳನ್ನು ಮಾಡುವವರಿಗೆ, ಭೂಮಿ ತೆಗೆದುಕೊಳ್ಳುವವರಿಗೆ ಇಲ್ಲಿ ಶುಕ್ರ ಗ್ರಹ ಒಳ್ಳೆ ಫಲವನ್ನ ನೀಡ್ತಾರೆ. ಈ ಮಾಸದ 19ನೇ ದಿನಾಂಕದ ಒಳಗಡೆ ನೀವು ಇದೇನಾದರೂ ತೆಗೆದುಕೊಳ್ಬೇಕು ಅಂತ ಇದ್ರೆ ತೆಗೆದುಕೊಳ್ಳಬಹುದು. ಇನ್ನು ಚತುರ್ಥ ಸ್ಥಾನದಿಂದ ಪಂಚಮವನ್ನ ಈ ಗ್ರಹ ಪ್ರವೇಶ ಮಾಡ್ತಾರೆ 19ನೇ ದಿನಾಂಕ. ಪಂಚಮವನ್ನ ಪ್ರವೇಶಿಸಿ ಅಲ್ಲಿ ವಿದ್ಯಾರ್ಥಿಗಳಿಗೆ ಒಳ್ಳೆ ಫಲವನ್ನ ನೀಡ್ತಾರೆ. ಬಹಳ ಕ್ರಿಯೇಟಿವ್ ಆಗಿರುವಂತೆ, ಪ್ರತಿಭೆಯಿಂದ ನಿಮ್ಮಲ್ಲಿರುವಂತ ಟ್ಯಾಲೆಂಟ್ ನೀವು ವ್ಯಕ್ತಪಡಿಸುವಂತೆ ಮತ್ತು ನಿಮ್ಮ ಪದವಿ ಆಗ್ಬೋದು, PU ಆಗ್ಬೋದು, ಈ ಹಂತದ ವಿದ್ಯಾರ್ಥಿಗಳಿಗೆ ಒಳ್ಳೆ ಫಲವನ್ನ ನೀಡುತ್ತಾರೆ. ಹೈಯರ್ ಎಜುಕೇಶನ್ ಸಂಬಂಧಪಟ್ಟಂತ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗುತ್ತೆ ಬುಧ ನೀಚ ಆಗಿರೋದ್ರಿಂದ. ಸರ್ಕಾರಿ ಉದ್ಯೋಗಸ್ಥರಿಗೆ ತೃತೀಯ ಸ್ಥಾನದಲ್ಲಿ ಸೂರ್ಯಗ್ರಹ, ಕುಜಗ್ರಹ, ಶನಿಗ್ರಹದೊಂದಿಗೆ ಸಂಯೋಗ ಆಗಿರೋದ್ರಿಂದ 14ನೇ ದಿನಾಂಕದವರೆಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಪರೀತವಾದಂತಹ ನಿರ್ಬಂಧಗಳಿರುತ್ತೆ. ಆ ನಂತರದಲ್ಲಿ ಈ ಗ್ರಹ ಚತುರ್ಥ ಸ್ಥಾನ, ಉಚ್ಚ ಸ್ಥಾನ, ಮೇಷರಾಶಿಯನ್ನು ಪ್ರವೇಶ ಮಾಡೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸುಧಾರಣೆ ಆಗುತ್ತೆ. ಗವರ್ಮೆಂಟ್ ಉದ್ಯೋಗಸ್ಥರಿಗೆ, ಖಾಸಗಿ ಕಂಪನಿಯಲ್ಲಿ ಉದ್ಯೋಗ ಮಾಡುವಂತಹ ವ್ಯಕ್ತಿಗಳಿಗೆ ನಿಮಗೆ ಇಲ್ಲಿ ಶುಕ್ರ ಅನುಕೂಲದ ಫಲವನ್ನ ನೀಡುತ್ತಾರೆ. ಲಾಭ ಆದ್ರೂ, ಕಾರ್ಯಾನುಕೂಲಗಳಾದ್ರೂ ನಿಮಗೆ ಇಲ್ಲಿ ಹಣ ಬರುವುದಕ್ಕೆ ಅಡೆತಡೆಗಳು ಇರುತ್ತೆ. ಅಂದ್ರೆ ಈ ಒಂದು ಮಾಸದಲ್ಲಿ ಈ ಫಲಗಳನ್ನ ತಿಳಿದುಕೊಂಡು ಪರಿಹಾರವಾಗಿ ನಿಮ್ಮ ದಶಾಭುಕ್ತಿಗೆ ಸಂಬಂಧಪಟ್ಟಂತೆ ಪರಿಹಾರಗಳನ್ನ ಮಾಡಿಕೊಳ್ಬೇಕಾಗತ್ತೆ. ಮತ್ತು ಈ ಮಾಸದಲ್ಲಿ ನೀವು ಮಾತನಾಡುವಂತಹ ಮಾತಿನಲ್ಲಿ, ನೀವು ವ್ಯವಹರಿಸುವಂತಹ ವ್ಯಕ್ತಿಗಳೊಂದಿಗೆ, ಮಿತ್ರರೊಂದಿಗೆ ಸಂಪರ್ಕ ಬೆಳೆಸುವಂತಹ ವಿಷಯಗಳೊಂದಿಗೆ ಎಚ್ಚರಿಕೆಯನ್ನ ತೆಗೆದುಕೊಳ್ಳೋದ್ರಿಂದ ಈ ಮಾಸದಲ್ಲಿ ಯಾವುದೇ ಹೆಚ್ಚಿನ ಸಮಸ್ಯೆಗಳು ಆಗೋದಿಲ್ಲ. ಮಕರ ರಾಶಿಯವರಿಗೆ ವಿಶ್ವಶಕ್ತಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ, ರಕ್ಷೆ ಇರಲಿ. ನಿಮ್ಮ ಆಲೋಚನೆಗಳು ಉತ್ತಮ ರೀತಿಯಲ್ಲಿ ಯಶಸ್ಸನ್ನು ಪಡೆದುಕೊಳ್ಳುವಂತಹ ಮಾರ್ಗದಲ್ಲಿ ಇರಲಿ. ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.